ನಾಡು, ಪರಿಸರ ಚೆನ್ನಾಗಿದ್ರೆ ಆರೋಗ್ಯ. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೇಸಿಗೆ ವೇಳೆ ಸಂಭವಿಸಬಹುದಾದ ಅಗ್ನಿ ಅವಘಡಗಳನ್ನು ತಪ್ಪಿಸಲು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಸಜ್ಜಾಗಿದ್ದಾರೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಾಡು, ಪರಿಸರ ಇವೆಲ್ಲವೂ ಇದ್ರೆ ಮಾತ್ರ ಮಾನವ ಸಂತತಿ ಉಳಿಯುತ್ತದೆ. ಇಲ್ಲವಾದರೆ ಮಾನವ ಸಂತತಿ ನಾಶವಾಗುತ್ತದೆ. ಈ ಕಾರಣದಿಂದ ಬೇಸಿಗೆ ಸಂದರ್ಭದಲ್ಲಿ ಕಾಡಿನಲ್ಲಿ ಕಾಡ್ಗಿಚ್ಚು ಹಬ್ಬುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಅದನ್ನು ರಕ್ಷಣೆ ಮಾಡೋಕೆ ಅಂತಾನೆ ಅಗ್ನಿಶಾಮಕ ಇಲಾಖೆ ಸನ್ನದ್ಧವಾಗಿದೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಅಗ್ನಿಶಾಮಕ ಠಾಣೆ ಮೈಸೂರು ಪ್ರಾಂತ್ಯದ RFO ಚಂದನ್, ಅಗ್ನಿಶಾಮಕ ದಳ ಕೇವಲ ಬೇಸಿಗೆಗೆ ಮಾತ್ರ ಸೀಮಿತವಾಗಲ್ಲ. ವರ್ಷದ 365 ದಿನ 24 ಗಂಟೆ ಬೇಸಿಗೆ, ಮಳೆ ಎಲ್ಲ ಕಾಲದಲ್ಲೂ ನಾವು ಸಿದ್ಧವಾಗಿರ್ತೇವೆ. ಇದರ ಜೊತೆಗೆ ಅಗ್ನಿ ಅವಘಡಗಳು ಸಂಭವಿಸದ ಹಾಗೆ ಅನೇಕ ಕಡೆ ನಾವು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ. ಬೆಂಕಿ ಹಾರಿಸುವುದಕ್ಕಿಂತ ಬೆಂಕಿ ಹರಡದ ಹಾಗೆ ಮುಂಜಾಗ್ರತೆ ವಹಿಸೋದು ಒಳ್ಳೆಯದು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಭಾರಿ ಇಲಾಖೆಗೆ ಹೆಚ್ಚಿನ ವಾಹನಗಳನ್ನು ಸರ್ಕಾರ ನೀಡಿದೆ. ಬೇಸಿಗೆ ವೇಳೆ ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗೆ ರಜೆ ನೀಡದೆ ಕರ್ತವ್ಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದೇವೆ. ಮೈಸೂರು ಪ್ರಾಂತ್ಯದಲ್ಲಿ 32 ಅಗ್ನಿಶಾಮಕ ಠಾಣೆ ಇದ್ದು ಎಲ್ಲ ಕಡೆ ಒಂದೊಂದು ವಾಹನ ಇವೆ. ಹಲವು ಕಡೆ 2 ವಾಹನಗಳು ಕೂಡ ಇವೆ. 50 ರಿಂದ 1 ಲಕ್ಷ ಸಾಮರ್ಥ್ಯದ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಅಗ್ನಿಶಾಮಕ ಇಲಾಖೆ ಯಾವತ್ತೂ ಮುಂಜಾಗ್ರತೆ ಕ್ರಮ ಕೈಗೊಂಡಿರುತ್ತೆ. ಬೇಸಿಗೆ, ಮಳೆಗಾಲ ಅಂತೇನಿಲ್ಲ. ಮಳೆಗಾಲಕ್ಕೆ ಅದರದೇ ಅಂತ ಅನಾಹುತ ಆಗುವಂಥ ಸಂದರ್ಭಗಳಿರ್ತವೆ. ಬೇಸಿಗೆಗೆ ಸಂಬಂಧಪಟ್ಟಂತಹ ಅಗ್ನಿ ಅನಾಹುತ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ವರ್ಷದ 365 ದಿನಗಳು 24 ಗಂಟೆಗಳು 7 ದಿನಗಳು ಸಹ ನಾವು ಯಾವಾಗಲೂ ಸುಸಜ್ಜಿತವಾಗಿ ಸಜ್ಜಾಗಿ ನಿಂತಿರ್ತೀವಿ. ಯಾವುದೇ ರೀತಿಯಾದಂತಹ ನಾವು ತುರ್ತು ಪರಿಸ್ಥಿತಿಯನ್ನು ಎದುರಿಸೋಕ್ಕೋಸ್ಕರ. ಈ ಬೇಸಿಗೆಗಾಲದಲ್ಲಿ ಏನಂತ ಹೇಳಿದ್ರೆ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳಲ್ಲಿ ನಾವು ಹೆಚ್ಚಿಗೆ ತೊಡಗಿಸ್ಕೊಂಡಿದ್ದೀವಿ. ಯಾಕೆಂದರೆ ಬೆಂಕಿ ಆರಿಸುವುದಕ್ಕಿಂತ ತಡೆಗಟ್ಟುವಂಥದ್ದು ಬಹಳ ಮುಖ್ಯ ಆಗಿರೋದ್ರಿಂದ ಬೆಂಕಿ ಆಗದೇ ಇರುವಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಶಾಲಾ ಕಾಲೇಜುಗಳ ಮಕ್ಕಳಿಗೆ ನಾವು ಉಪನ್ಯಾಸವನ್ನು ನೀಡೋದಾಗಲಿ, ಅರಿವು ಮೂಡಿಸುವಂಥದ್ದು ಸಂಘ ಸಂಸ್ಥೆಗಳಿಗೆ ಆಗಲಿ ಇವೆಲ್ಲ ಮಾಡ್ತಾಯಿದ್ದೇವೆ. ನಮ್ಮಲ್ಲಿ ಈಗಾಗಲೇ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗ ಅಗ್ನಿಶಾಮಕ ವಾಹನಗಳ ಕೊರತೆಯನ್ನು ನೀಗಿಸುವಂಥ ಕ್ರಮಗಳು ಇಲಾಖೆ ಕೈಗೊಂಡಿದೆ. ಎಲ್ಲ ಠಾಣೆಗಳಿಗೂ ಅಗ್ನಿಶಾಮಕ ವಾಹನಗಳ ಲಭ್ಯತೆಯಾಗಿದೆ. ನಮ್ಮ ಸಿಬ್ಬಂದಿಗಳಿಗೆ ನಾವು ಯಾವುದೇ ರೀತಿಯಾದಂಥ ದೀರ್ಘಾವಧಿ ರಜೆಯನ್ನು ನಾವು ನೀಡ್ತಾ ಇಲ್ಲ. ಸಿಬ್ಬಂದಿಗಳ ಬಲಗಳನ್ನು ಸಹ ನಾವು ಸಮರ್ಥವಾಗಿ ನಿಭಾಯಿಸಿಕೊಂಡು ಯಾವುದೇ ರೀತಿ ಬೆಂಕಿ ಆದರೂ ಕೂಡಲೇ ನಾವು ಸ್ಪಂದಿಸಿ ಬೆಂಕಿಯನ್ನು ಆರಿಸುವಂಥ ಕ್ರಮಗಳನ್ನ ಕೈಗೊಳ್ಳಲು ನಾವು ಸಜ್ಜಾಗಿ ನಿಂತಿದ್ದೀವಿ. ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ, ಮೈಸೂರು ವಲಯದಲ್ಲಿ 32 ಅಗ್ನಿಶಾಮಕ ಠಾಣೆಗಳಿವೆ. ಈ 32 ಅಗ್ನಿಶಾಮಕ ಠಾಣೆಯಲ್ಲಿ ಕನಿಷ್ಠ ಸಹ 1 ಅಗ್ನಿಶಾಮಕ ವಾಹನ ಇರುವಂತೆ ನಾವು ನೋಡ್ಕೊಂಡಿದ್ದೀವಿ. ಭಾಳಷ್ಟು ಠಾಣೆಗಳಲ್ಲಿ 2 ಇದೆ, ಕೆಲವು ಕಡೆ 3 ಇವೆ. ಆದರೆ ಪ್ರತಿಯೊಂದು ಠಾಣೆಯಲ್ಲಿ ಕನಿಷ್ಠ ಅಗ್ನಿಶಾಮಕ ಒಂದಾದರೂ ಅಗ್ನಿಶಾಮಕ ವಾಹನ ಇರಬೇಕು ಅನ್ನೋಂಥ ಒಂದು ಶಿಸ್ತಿಗೆ ನಾವು ಬದ್ಧವಾಗಿ ನಾವು ವಾಹನ ಇರಿಸ್ಕೊಂಡಿದ್ದೀವಿ. ಎಲ್ಲ ಅತ್ಯಾಧುನಿಕ ವಾಹನವೇ ಆಗಿದೆ. ನಮ್ಮ ಪ್ರತಿಯೊಂದು ಅಗ್ನಿಶಾಮಕ ಠಾಣೆಯಲ್ಲಿ ನೀರಿನ ಒಳ್ಳೆಯ ಸಾಮರ್ಥ್ಯ ಇರುವಂಥ ಶೇಖರಣೆ ಕೂಡ ನಮ್ಮಲ್ಲಿದೆ. ಸುಮಾರು 50,000ದಿಂದ 1 ಲಕ್ಷ ನೀರು ಸಂಗ್ರಹ ಮಾಡುವಂಥ ತೊಟ್ಟಿ ಸಹ ಇದೆ. ಸಬ್ಮರ್ಸಿಬಲ್ ಪಂಪ್ ಸಹ ಇರುತ್ತೆ. ಹಾಗೂ ನಮಗೆ ನಗರಸಭೆಗಳು, ಪುರಸಭೆಗಳು ಹಾಗೆ ಕಾರ್ಪೊರೇಷನ್ಗಳಿಂದ ನಮಗೆ ನೀರು ಕೊಡುವಂಥ ವ್ಯವಸ್ಥೆ ಸಹ ಇರುತ್ತೆ. ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಸ್ ಆ್ಯಕ್ಟ್ ಪ್ರಕಾರ ಎಲ್ಲೆಲ್ಲಿ ಅಗ್ನಿಶಾಮಕಕ್ಕೋಸ್ಕರ ಅನುಕೂಲವಾಗಲಿ ಅಂತ ನೀರನ್ನು ಶೇಖರಣೆ ಮಾಡ್ಕೊಂಡಿದ್ದೀರೋ ಆ ಶೇಖರಣೆ ಎಲ್ಲ ನಮಗೆ ಕೊಡುವಂಥ ವ್ಯವಸ್ಥೆ ಎಲ್ಲ ಕಡೆ ಸುಶಿಕ್ಷಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾವುದೇ ಅನಾಹುತಗಳು ಸಂಭವಿಸಿದಾಗ ಜನ ಆತಂಕ, ಗಾಬರಿಯಲ್ಲಿ ಇರ್ತಾರೆ. ನಮಗೆ ಮಾಹಿತಿ ಸಿಕ್ಕ ತಕ್ಷಣವೇ ನಾವು ನಿಗದಿತ ಸ್ಥಳಕ್ಕೆ ತೆರಳುತ್ತೇವೆ. ನಾವು ಅಲ್ಲಿಗೆ ತಲುಪುವ ತನಕ ಜನರು ಬೆಂಕಿ ಹರಡದ ಹಾಗೆ ನೋಡಿಕೊಳ್ಳಬೇಕಾಗುತ್ತದೆ. ಇದು ಸಾರ್ವಜನಿಕರ ಜವಾಬ್ದಾರಿ ಕೂಡ ಆಗಿರುತ್ತದೆ ಅಂತ ಅಗ್ನಿಶಾಮಕ ಠಾಣೆ ಅಧಿಕಾರಿ ಚಂದನ್ ಹೇಳಿದ್ದಾರೆ. ಈ ಯಾವುದೇ ಒಂದು ಅನಾಹುತ ಆದಂಥ ಸಂದರ್ಭದಲ್ಲಿ ನಾವು ಎಷ್ಟು ಅಗ್ನಿಕರೆಗಳಿಗೆ ನಾವು ತೊಡಗಿಸ್ಕೊಂಡಿದ್ದೀವೋ ಅಷ್ಟು ಜನರು ಗ್ರಾಮೀಣ ಪ್ರದೇಶದಲ್ಲಿ ತೊಡಗಿಸ್ಕೊಂಡಿರೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಗಾಬರಿ ಆಗುವಂಥದ್ದು ಸಹಜವಾಗಿರುತ್ತೆ. ಆ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಸಹ ಅವ್ರಿಗೆ ಒಂದು ಭಯದಲ್ಲಿ ಅಥವಾ ಆತಂಕದಲ್ಲಿ ಅವರು ಏನು ಮಾಡದೆ ನಮ್ಮ ಬರುವಿಕೆಗೆ ಕಾಯ್ಕೊಂಡಿರ್ತಾರೆ.
ನಮ್ಮ ಬೈರುವಿಕೆ ಏನಿರುತ್ತೆ ನಾವು ಅಗ್ನಿಕರೆ ಬಂದ ತಕ್ಷಣ ಕೂಡಲೇ ಸ್ಪಂದಿಸುವಂತಹ ಕ್ರಮವನ್ನು ನಾವು ಇಟ್ಕೊಂಡಿರ್ತೀವಿ. 1 ನಿಮಿಷದೊಳಗೆ ಅಗ್ನಿಶಾಮಕ ವಾಹನ ಠಾಣೆಯಿಂದ ಹೊರಟು ಬೆಂಕಿಯಾದಂಥ ಸ್ಥಳಕ್ಕೆ ತಲುಪುವಂಥ ಗುರಿಯನ್ನು ನಾವು ಇಟ್ಕೊಂಡಿರ್ತೀವಿ. ಅಲ್ಲಿವರೆಗೆ ಅವರು ಆತಂಕದಲ್ಲಿರ್ತಾರೆ ಅನ್ನೋದು ನಿಜ. ಆದರೆ ಈಗ ನಾವು ಎಲ್ಲ ಕಡೆ ನಾವು ಅವ್ರಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅಗ್ನಿಶಾಮಕ ವಾಹನಗಳು ಬರೋವರೆಗೂ ಬೆಂಕಿ ಇತರೆಡೆ ಹರಡದೇ ಇರುವಂತೆ ನೋಡುವಂಥ ಕ್ರಮಗಳನ್ನ ಅವರು ಅನುಸರಿಸಬೇಕು ಅಂತ ನಾವು ಈಗಾಗಲೇ ಅವರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಜನರು ಸಹ ಮಾಡ್ತಾ ಇದ್ದಾರೆ. ನಾವು ಹೋಗೋವ್ರಿಗೂ ಅವರು ಕಾಯುವಂಥ ಅವಶ್ಯಕತೆ ಇಲ್ಲ. ಅರಿವನ್ನು ನಮ್ಮ ಠಾಣೆಗಾದರೂ ಬಂದವ್ರು ತಿಳ್ಕೊಬೋದು, ಅಥವಾ ನಾವು ಆ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಮಟ್ಟದಲ್ಲಿ ಎಲ್ಲ ನಾವು ಪಾಠವನ್ನು ಮಾಡಬೇಕಾದ್ರೆ ಅಲ್ಲಿ ಕೇಳಿಕೊಂಡು ಮಾಡ್ಬೋದು. ಸಾರ್ವಜನಿಕರು ತರೆಗಲೆಗಳನ್ನು ಸುಡುವ ಕ್ರಮವನ್ನು ಅನುಸರಿಸಬಾರದು. ಒಂದು ವೇಳೆ ನಾವು ಹಾಗೆ ಮಾಡಿದ್ರೆ ಬೆಂಕಿ ವೇಗವಾಗಿ ಹರಡುವ ಸಾಧ್ಯತೆ ಇರುತ್ತೆ. ನಾವೇನೇ ಸೂಚನೆ ಕೊಟ್ಟರೂ ಸಾರ್ವಜನಿಕರ ಸಹಕಾರ ತುಂಬಾ ಮುಖ್ಯವಾಗಿರುತ್ತದೆ. ಅಲ್ಲದೆ ಅಗ್ನಿ ಸುರಕ್ಷತೆ ನಮ್ಮ ಹೊಣೆ ಅಂತ ಜನರು ಅಂದುಕೊಂಡ್ರೆ ಅಗ್ನಿ ಅವಘಡಗಳು ಕಡಿಮೆ ಆಗುತ್ತವೆ. ಅರಣ್ಯ ಪ್ರದೇಶದಲ್ಲಿ ಮಾನವನಿಂದಲೇ ಬೆಂಕಿ ಕಾಣಿಸಿಕೊಳ್ಳುವುದು, ಬೀಡಿ ಸಿಗರೇಟ್ ಬಿಸಾಕುವುದು, ಕಸಕ್ಕೆ ಬೆಂಕಿ ಹಾಕುವಾಗಲೂ ಬೆಂಕಿ ಬೀಳುತ್ತದೆ. ಕೆಲವು ವೇಳೆ ಮನೆ ಹೊಲೆಯಲ್ಲಿ ಬಳಸಿದ್ದ ಕೆಂಡವನ್ನು ಬಿಸಾಡುವ ವೇಳೆಯೂ ಇಂತಹ ಘಟನೆಗಳು ನಡೆಯುತ್ತವೆ. ಹೀಗಾಗಿ ಸಾರ್ವಜನಿಕರು ಅಗ್ನಿಶಾಮಕ ಇಲಾಖೆ ನೀಡುವ ಸೂಚನೆಗಳನ್ನು ಪಾಲಿಸಬೇಕು ಅಂತಾರೆ ಅಗ್ನಿಶಾಮಕ ಠಾಣೆಯಾಧಿಕಾರಿ ಚಂದನ್. ತರಗೆಲೆಗಳನ್ನೆಲ್ಲ ಗುಡಿಸಿ ಕಸನ ವಿಲೇವಾರಿ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸುಡುವಂಥ ಕ್ರಮನ ಅನುಸರಿಸಬಾರ್ದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ತೀಕ್ಷ್ಣವಾದ ಸೂರ್ಯನ ಕಿರಣಗಳು ಇರ್ತವೆ, ವಾತಾವರಣದಲ್ಲಿ ತೇವಾಂಶ ಕೂಡ ಬಹಳ ಕಡಿಮೆ ಇರುತ್ತೆ. ಆವಾಗ ನಾವು ಸುತ್ತಮುತ್ತಲಿರುವಂಥ ಕಸಕ್ಕೆಲ್ಲ ಗುಡ್ಡೆ ಹಾಕಿ ನಾವು ಗೊಬ್ಬರ ಮಾಡೋದು ಬದಲು ಬೆಂಕಿ ಹಾಕಿದಾಗ ಗಾಳಿ ಬೀಸಿದಾಗ ಕಿಡಿ ಹರಡ್ಕೊಂಡೋಗಿ ಒಣಗಿರುವಂಥ ಪ್ರದೇಶದಲ್ಲಿ ಸುಲಭವಾಗಿ ಬೆಂಕಿನ ಪಸರಿಸುವಂಥ ಕ್ರಮ ನಾವು ನೋಡಿರ್ತೀವಿ. ಇದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕಸಕ್ಕೆ ಬೆಂಕಿ ಹಾಕೋದನ್ನು ನಾವು ತಡೆಗಟ್ಟೋದು ಬಹಳ ಒಳ್ಳೆಯದು. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲವೂ ಒಣಗಿರುತ್ತೆ ಎಲೆ ಎಲ್ಲ. ಸೊ ಬೆಂಕಿ ಹತ್ಕೊಳ್ಳೋಕ್ಕೆ ಬಹಳ ಸುಲಭವಾಗಿರುತ್ತೆ ಅದು. ಸೊ ಈ ಸಂದರ್ಭದಲ್ಲಿ ನಾವು ಯಾವುದೇ ಇವಾಗ ಒಲೆಯಿಂದ ಬೆಂಕಿನ ಹೊರಗೆ ಸುರಿಯೋದಾಗಲಿ, ಕಸನ ಗುಡ್ಡೆ ಹಾಕಿ ಬೆಂಕಿ ಹಾಕಲಿ, ಇದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ಪ್ರಕರಣಗಳು ಜಾಸ್ತಿ ಆಗೇ ಆಗುತ್ತೆ. ಯಾಕೆಂದರೆ ಬೇಸಿಗೆ ಅಲ್ಲದ ಕಾಲದಲ್ಲಿ ನಿರ್ದಿಷ್ಟವಾದಂಥ ವಸ್ತುಗೆ ನಾವು ಬೆಂಕಿ ಎತ್ಕೊಂಡಿರೋದು ನೋಡಿರ್ತೀವಿ. ಯಾಕಂದರೆ ಏನಪ್ಪ ಇನ್ನು ಹಸಿರೆಲೆಗಳೆಲ್ಲ ಇರುತ್ತೆ, ಅದು ಅಷ್ಟು ಸುಲಭವಾಗಿ ಬೆಂಕಿ ಎತ್ಕೊಳ್ಳೋದಿಲ್ಲ. ಆದರೆ ಬೇಸಿಗೆ ಕಾಲದಲ್ಲಿ ಎಲ್ಲವೂ ಒಣಗಿರೋದ್ರಿಂದ ಬೆಂಕಿ ಪಸರಿಸೋದು ಬಹಳ ಸುಲಭವಾಗಿರುತ್ತೆ. ಹಾಗಾಗಿ ಅಗ್ನಿಕರೆಗಳು ಜಾಸ್ತಿ ಬರ್ತವೆ. ಪ್ರತಿಯೊಬ್ಬರು ಅಗ್ನಿ ಸುರಕ್ಷತೆ ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡ್ರೆ ಯಾವುದೇ ಅರಣ್ಯ ಬೆಂಕಿನೂ ಆಗದೇ ಇರುವಂತೆ ನಾವು ಕಾಪಾಡ್ಕೋಬೋದು. ಅರಣ್ಯ ಬೆಂಕಿ ನನ್ನ ಸೇವಾ ಅವಧಿಯಲ್ಲಿ ಇದುವರೆಗೂ ನೋಡ್ಕೊಂಡು ಬಂದ ಹಾಗೆ ಅದು ಮಾನವ ನಿರ್ಮಿತವಾಗಿದ್ದೇ ವಿನಃ ಪ್ರಾಕೃತಿಕವಾಗಿರುವಂಥದ್ದು ನಾನು ಎಲ್ಲೂ ಕಂಡು ಬಂದಿಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಕೋವಿಡ್ ಲಾಕ್ಡೌನಲ್ಲಿ 2 ವರ್ಷದಲ್ಲಿ ಯಾವುದೇ ಅಗ್ನಿಕರೆಗಳನ್ನ ನಾನು ನೋಡಿರಲಿಲ್ಲ, ಅರಣ್ಯ ಅಗ್ನಿಕರೆಗಳನ್ನ. ಯಾಕೆಂದರೆ ಮನೆಯಲ್ಲೇ ಜನರೆಲ್ಲ ಲಾಕ್ ಆಗಿದ್ದರಿಂದ ಯಾರು ಹೊರಗೆ ಬಂದು ಬೆಂಕಿ ಹಚ್ಚುವಂಥ ಕ್ರಮ ಆಗಿರಲಿಲ್ಲ. ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ತಾರೆ ಅಂತ ಏನಲ್ಲ. ಅಲ್ಲಿ ನಾನು ಹೇಳಿದ್ನಲ್ಲ, ಸುತ್ತಮುತ್ತ ಇರುವಂಥ ಕಸಗಳಿಗೆ ಬೆಂಕಿ ಹಚ್ಚಿದಾಗಲೂ ಹರಡಿರುವಂಥದ್ದುಂಟು. ಹಾಗೆ ಎಲ್ಲೋ ಕೆಲವು ಸರ್ತಿ ದಾರಿ ಹೋಗೋರು ಬಿಡಿ ಸಿಗರೇಟ್ ಬೀಸಿ ಹರಡಿರೋದ್ರಿಂದನೂ ಉಂಟು. ಹಾಗೆ ಒಲೆಯಿಂದ ತೆಗೆದಂತಹ ಬೂದಿನ ಕೆಂಡನ ಹೊರಗೆ ಸುರಿಬೇಕಾದ್ರೆ ಅದರಿಂದ ಸಹ ಪಸರಿಸಿರುತ್ತೆ. ಹಾಗೆ ಕೊಳೆಯುವಂಥ ವಸ್ತುಗಳನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತು ಕಟ್ಟಿ ಎಸೆಯುವಂಥದ್ದನ್ನ ನಾವು ಬಿಡಬೇಕು. ಅದರಿಂದ ಮೀಥೇನ್ ಗ್ಯಾಸ್ ಕೂಡ ಉತ್ಪತ್ತಿಯಾಗುತ್ತೆ, ಅದು ಸಹ ಒಂದು ದಹಿಸುವಂಥ ಅನಿಲ ಆಗಿರುತ್ತೆ. ಈ ಕಸ ವಿಲೇವಾರಿ ಕ್ರಮವನ್ನು ನಾವು ಶಿಸ್ತುಬದ್ಧವಾಗಿ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತು ಅಂತ ಹೇಳಿದ್ರೆ ಅರಣ್ಯ ಬೆಂಕಿನ ನಾವು ತಡೆಗಟ್ಟಬಹುದು. ಅರಣ್ಯ ಪ್ರದೇಶದಲ್ಲಿ ಯಾವುದೇ ರೀತಿಯಾದ ಸಿಗರೇಟ್ ಸೇಯೋದಾಗಲಿ, ಬೆಂಕಿ ಕಡ್ಡಿ ಗೀರೋದಾಗಲಿ ಇದು ಯಾವುದನ್ನೂ ಮಾಡಲಿಕ್ಕೆ ಹೋಗಬಾರ್ದು. ಸರ್ಕಾರದಿಂದ ನಮಗೆ ಎಲ್ಲ ರೀತಿಯಂಥ ವಾಹನಗಳು ಹಾಗೂ ಬೀಟರ್ಸ್ ಇವೆಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ನಮ್ಮ ಅಗ್ನಿಶಾಮಕರು ಸಹ ಅವರಿಗೆ ಸುಡದೇ ಇರಲಿ ಅಂತ ಪ್ರಾಕ್ಸಿಮಿಟಿ ಸೂಟ್ನ ಕೆಲವು ಸಾರಿ ಧರಿಸ್ಕೊಂಡು ನೀವು ಬೆಂಕಿ ಹಚ್ತಾ ಇರೋದನ್ನ ನೀವು ನೋಡಿರ್ಬೋದು. ನಮಗೆ ನೀರಿನ ಸಾಮರ್ಥ್ಯ ಇರುವಂತಹ ಟ್ಯಾಂಕ್ಗಳು ಇವೆ. ಮೈಸೂರಿನಲ್ಲಿ ಸಿಟಿನಲ್ಲಿ ಇವಾಗ 2 ಬೌಸರ್ ಅಂತ ಇದೆ, 3 ಬೌಸರ್ ಇವೆ. ಸುಮಾರು 16,000ದಿಂದ 18,000 ಲೀಟ್ರ್ ನೀರು ಶೇಖರಣಾ ಸಾಮರ್ಥ್ಯ ಇರುವಂಥ ಈ ವಾಹನಗಳು 3 ಇವೆ. ಹೌದು, ಯಾಕೆಂದರೆ ನಾವು ಮನುಷ್ಯರೇ, ಸಾರ್ವಜನಿಕರು ಮನುಷ್ಯರೇ. ಆದರೆ ಅತಿ ಹೆಚ್ಚು ಬೆಂಕಿ ಅಗ್ನಿಕರೆಗಳನ್ನು ನಾವು ನೆನೆಸಿ ಒಂದು ಅಭ್ಯಾಸದಿಂದ ಅದೊಂದು ಎಕ್ಸ್ಪರ್ಟೈಸ್ ನಮ್ಗೆ ಬಂದಿದೆ ವಿನಃ ನಾವು ಅವರಂತೆ ಮನುಷ್ಯರು. ಅವರ ಸಹಕಾರ ಇದ್ದರೆ ಮಾತ್ರ ನಾವು ಬೆಂಕಿನ ಆರಿಸ್ಬೋದು. ಅಗ್ನಿಶಾಮಕರು ಕೆಲಸ ಮಾಡದೆ, ಯಾವುದು ಕೆಲಸ ಇಲ್ಲದೆ ಸ್ಟೇಷನ್ಲಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಮಾಜ ಸುಭಿಕ್ಷವಾಗಿದೆ, ಸುರಕ್ಷತೆಯಿಂದಿದೆ ಅಂತ ಅರ್ಥ. ಆದಷ್ಟು ನಮ್ಗೆ ಯಾವುದೇ ರೀತಿಯಂಥ ಕೆಲಸ ಕೊಡಲಿಕ್ಕೆ ಹೋಗಬೇಡಿ. ಸುರಕ್ಷಿತ ಕ್ರಮಗಳನ್ನ ಪಾಲಿಸ್ಕೊಂಡು ಬನ್ನಿ. ಯಾವುದೇ ರೀತಿ ಅನಾಹುತ ಆಗದೇ ಇರುವಂತೆ ತಡೆಗಟ್ಟಿ. ಅರಣ್ಯ ಇಲಾಖೆಯಲ್ಲಿ ನಾವು ಅಗ್ನಿಶಾಮಕ ವಾಹನವನ್ನು ವ್ಯವಸ್ಥೆಗೊಳಿಸಿ ಅಲ್ಲಿ ಆಗುವಂಥ ಅಗ್ನಿಕರೆಗಳನ್ನ ತಡೆಗಟ್ಟುವಂಥ ಕ್ರಮಗಳನ್ನ ನಾವು ಹಿಂದಿನಿಂದ ಅನುಸರಿಸ್ಕೊಂಡು ಬಂದಿದ್ದೀವಿ. ಈ ಕ್ರಮಕ್ಕೆ ನಮ್ಮ ಪ್ರಧಾನ ಕಚೇರಿ ಮಟ್ಟದಲ್ಲಿ ಪತ್ರ ವ್ಯವಹಾರ ನಡೆಯುತ್ತೆ. ಅರಣ್ಯ ಇಲಾಖೆಗೂ ಹಾಗೂ ನಮ್ಮ ಅಗ್ನಿಶಾಮಕ ಇಲಾಖೆಗೂ ಪತ್ರ ವ್ಯವಹಾರಕ್ಕೆ ನಡೆದು ಅವರ ಅರಣ್ಯ ಇಲಾಖೆಯ ಕೋರಿಕೆ ಮೇರೆಗೆ ನಮ್ಮ ಮಹಾನಿರ್ದೇಶಕರು ಏನು ನಮಗೆ ನಿರ್ದೇಶನ ಕೊಡ್ತಾರೆ ಅದರಂತೆ ವಾಹನವನ್ನು ಅವಶ್ಯಕತೆ ಇರುವಂತಹ ಅರಣ್ಯ ಪ್ರದೇಶದ ಜಾಗದಲ್ಲಿ ವಾಹನವನ್ನು ನಿಯೋಜಿಸಿಕೊಂಡು ಅಗ್ನಿ ಸುರಕ್ಷತಾ ಕ್ರಮಗಳನ್ನು ನಾವು ಕೈಗೊಳ್ತೇವೆ.
ಒಟ್ಟಾರೆ ಹೇಳೋದಾದ್ರೆ ಅಗ್ನಿ ಅವಘಡಗಳನ್ನು ತಪ್ಪಿಸುವ ಜವಾಬ್ದಾರಿ ಕೇವಲ ಅಗ್ನಿಶಾಮಕ ಇಲಾಖೆಯದ್ದಾಗಿರೋದಿಲ್ಲ. ಇದರಲ್ಲಿ ನಮ್ಮ ಪಾತ್ರ ಕೂಡ ತುಂಬಾ ಮುಖ್ಯವಾಗಿರುತ್ತದೆ ಎಂಬುದನ್ನು ಸಾರ್ವಜನಿಕರು ಮರೆಯಬಾರದು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.